ಎಲ್ರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಪ್ಪ ದೇವ್ರೆ, ಎಲ್ರಿಗೂ ಒಳ್ಳೇದಾಗಂಗೆ ಮಾಡಪ್ಪ. ಏನಿದು ದೀಪದಾಗ ಕರ್ಕರ್ರ ಅಂದೈತಿ? ಎಣ್ಣೆ ಚಲೋ ಎಣ್ಣೆ ಹಾಕ್ಯಾರ? ಎಂತ ಎಣ್ಣೆ ಹಾಕ್ಯಾರ ಇವರು? ಪೂಜೆ ನೋಡಿದ್ರಿ ಎಂತ ಚಲೋ ಪೂಜೆ ಮಾಡ್ಯಾರ. ಅಲ್ಲೂ ಮ್ಯಾಗನ್ನು ದೀಪದಾಗ ಕರ್ಕರ್ರ ಅಂದೈತಿ, ಇಲ್ಲಿ ಕೆಳಗಿನ ದೀಪದಾಗೂ ಕರ್ಕರ್ರ ಅನ್ನಂಗೈತಿ. ಏ ಮಾದೇವಿ, ಮಾದೇವಿ ಏನ್ರಿ ಅತ್ತಿಯಾರ ಮಸ್ತ್ ಪೂಜೆ ಮಾಡ್ಯಾನಲ್ರಿ ಇವತ್ತು. ನಾನು ನೋಡ್ರಿ ಎಲ್ಲ ಥರದ್ದು ಹೂವು ಏರ್ಸೇನಿ, ದೀಪ ಹಚ್ಚೇನಿ, ಮ್ಯಾಲೂ ಹೂವು ಹೆಂಗಾಕೆ ನೋಡ್ರಿ, ಒಳ್ಳೆ ಮಾಲಿಗತಿ ಮಾಡಿ ಹೆಂಗಾಕೇನ್ರಿ. ಪೂಜೆ ಚಲೋ ಮಾಡಿ ಅಂತ ಹೇಳಕ್ ಕರದ್ರೇನ್ರಿ ಅತ್ತಿಯಾರ? ಪೂಜೆ ಮಾಡಿ ವಾ ತಾಯಿ, ನಾ ಇಲ್ಲ ಅಂತ ಹೇಳೋದಿಲ್ಲ. ಹೂವು ಗಿವು ಏರ್ಸಿ ಚಲೋತ್ನಾಗೆ ಪೂಜೆ ಮಾಡಿ. ಆದ್ರೆ ಈ ದೀಪದ ಎಣ್ಣೆಯಾಗ ಕರ್ಕನ್ನೋದನ್ನ ಐತಲ್ಲ, ಏನದು ಕರ್ರಂದು? ಯಾಕೆ ಚಲೋ ಎಣ್ಣೆ ಹಾಕಿ ಎಂತ ಎಣ್ಣೆ ಹಾಕಿ? ಅಯ್ಯ ಅತ್ತಿಯಾರ, ಅದ ಏನ್ರಿ ಅದು ನಿನ್ನೆ ಹಪ್ಳಾಶನ್ಗೆ ಕರೆದಿದ್ವಲ್ರಿ ಅತ್ತಿಯಾರ, ಎಣ್ಣೆ ಕರ್ಕರ್ಗಾಗ್ಬಿಡತ್ರಿ. ಮತ್ತು ಕರ್ದದ ಎಣ್ಣೆನ ಅಡ್ಗಿಗೆ ಯೂಸ್ ಮಾಡಬಾರ್ದು, ಅದೇನ ಆರೋಗ್ಯಕ್ಕೆ ಹಾನಿಕಾರಕ ಅಂತೆಲ್ಲ ಓದಿದ್ವಲ್ರಿ ಮನ್ ಪೇಪರ್ನಾಗ. ಅದಕ್ಕೆ ನಾನೇನು ಮಾಡಿಬಿಟ್ಟೆ ರೀ, ಸುಮ್ಮನೆ ದೀಪಕ್ಕೆ ಹಾಕ್ಬಿಟ್ರೆ ಆತಲ್ರಿ ಅತ್ತಿಯಾರ. ಏನು ದೀಪಕ್ಕೆ ಹಾಕಿದ್ರೆ ತಿನ್ನೋದೇನು ವೇಸ್ಟು ಆಗೋದಿಲ್ಲ, ಮತ್ತು ನಾವು ಮೊಟ್ಟಿಗೂ ಹೋಗೋದಿಲ್ಲ. ಸುಮ್ಮನೆ ದೀಪಕ್ಕೆ ದೀಪ ಉರಿತಾವ್ ಬಿಡ್ರಿ. ಅದಕ್ಕೆ ನೋಡ್ರಿ ಇಲ್ಲಿ ಎಷ್ಟು ದೀಪ ಹಚ್ಚೆ ನಾನು. ಏನ ಹುಡುಗಿ ಏನು ಹೇಳಕತ್ತಿದ್ದೀನಿ ನೀನು? ದೀಪಕ್ಕ ನಿನ್ನ ಹಪ್ಳಾಶನ್ಗೆ ಕರ್ದದ್ ಎಣ್ಣೆ ಹಾಕಿಯ, ತಳದಾಗ ಉಳಿದದ್ದು ಕರ್ಕರಂದಾಗಿ ಉಳಿದಿರ್ತತಲ್ಲ ಅದು ಎಣ್ಣೆ, ಆ ಎಣ್ಣೆ ಹಾಕಿಯ? ಹ್ಞೂ ರೀ ಅತ್ತಿಯರ, ಅದಕ್ಕೆ ಯಾಕೆ ಏನಮ್ಮನೆ ಮಾಡಕತ್ತೀರಿ? ಯಾಕ್ರಿ ಅತ್ತಿಯರ ಹಾಕ್ಬಾರ್ದತ್ತೇನ್ರಿ? ನಮ್ಮ ಮನೆಗೆಲ್ಲ ನಾವು ಹಂಗೆ ಮಾಡ್ತಾವ್ರಿ ಅತ್ತಿಯರ. ಏನಾರ ಕರ್ದಿರ್ತಾವಲ್ರಿ, ಮತ್ತು ಅದು ತಳದಾಗ ಕರ್ಕರಂದು ಉಳಿದಿರ್ತತಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ದೀಪಕ್ಕೆ ಹಾಕ್ಬಿಡ್ತಾವೆ ನಾವು ಎಣ್ಣಿನ. ಅದಕ್ಕೆ ನಾನು ಇಲ್ಲೇ ಹಂಗೆ ಹಾಕಿದ್ದೆ ರೀ ಅತ್ತಿಯರ. ನೋಡು, ನಿಮ್ಮ ತವ್ರ ಮನೆ ನೀನು ಏನಾರ ಮಾಡ್ತೀಯ, ನಿಮ್ಮ ತವ್ರ ಮನೆ ಮಾಡ್ದಂಗೆ ಇಲ್ಲಿ ನಮ್ಮ ಮನೆ ಮಾಡಕ್ಕೆ ಬರ್ಬೇಡ. ನೋಡು, ನಾನು ನಿನಗೆ ಹೇಳಿರ್ತಾನೆ. ಅಲ್ಲ ಹುಡುಗಿ, ನಿನಗೆ ದೇವ್ರ ಮನೆ ಮಡಿ ಮೈಲಿಗೆ ಅಂತ ಯಾಕಂತಾರೆ ನಿನಗೆ? ಅಲ್ಲ, ದೇವ್ರ ಮನೆಗೆ ದೇವ್ರ ದೀಪಕ್ಕೆ ಕರ್ದರ ಎಣ್ಣೆ ಹಾಕಿ ಅಂದ್ರೆ ನೀನು ಎಂಥ ಶಾಣೆಕೆ ದೀದಿ ನೀನು. ನೋಡವ ಹೇಳಕತ್ತಾನಿ, ಇದ ಫಸ್ಟ್ ಇದ ಲಾಸ್ಟ್. ದೇವ್ರ ದೀಪಕ್ಕೆ ಕರ್ದರ ಎಣ್ಣೆ ನೀನು ಹಾಕಂಗಲ್ಲ. ಅದು ಹಾಳಾದ್ರೆ ಚಿಂತಿಲ್ಲ, ಅದು ಮುಸ್ರಿಗೆ ಹಾಕತ್ಲ, ಕೈ ಬಚ್ಲಿಕ್ಕೆ ಹಾಕು ಹೊಕತ್ತದು ನೀರು ಹಾಕಿದ್ರೆ. ದೇವ್ರ ದೀಪಕ್ಕೆ ಮಡಿ ಎಣ್ಣೆನ ಉಪಯೋಗಿಸ್ಬೇಕು ನೀನು ಇನ್ಮೇಲೆ. ಅತ್ತಿಯರ, ನನಗೆ ಗೊತ್ತಾಗ್ಲಿಲ್ರಿ. ನಾನು ನಮ್ಮ ಮನ್ಯಾಗ ನಮ್ಮವ್ವ ಕರೆದ ಮೇಲೆ ಎಣ್ಣೆ ಉಳಿಯೋದಲ್ರಿ, ಅದು ವೇಸ್ಟ್ ಆಕತಿ ಅಂದು ತಳದಾಗಿನ ಎಣ್ಣೆ ಎಲ್ಲ ದೀಪಕ್ಕೆ ಹಾಕಿಸ್ತಿದ್ಲು ನನ್ನ ಕೈಯಾಗ. ಹಂಗೆ ನಾನು ಹಾಕ್ಬಿಟ್ಟೆ ರೀ ಅತ್ತಿಯರ. ನೋಡವ, ನಾನು ನಿಮ್ಮ ಮನೆ ಬಗ್ಗೆ ಮಾತಾಡಲ್ಲ. ನಿಮ್ಮ ಮನೆ ನೀನು ಏನಾರ ಮಾಡು, ಆದ್ರೆ ನಮ್ಮ ಮನ್ಯಾಗ ಹಾಗೆಲ್ಲ ಮಾಡಂಗಿಲ್ಲ. ಅಲ್ಲ, ನೀನು ಅದು ಹೆಂಗೆ ತಲೆ ಉಪಯೋಗಿಸ್ತೀರಿ? ಹೆಂಗೆ ನಿಮ್ಮ ಮನೆಗೆ ನಿಮ್ಮ ಮಗು ಕಲ್ಸಾಳ ಅಂತ ನನಗೆ ಅದ ಅರ್ಥ ಆಗೋದಿಲ್ಲ. ಆ ಪ್ರಪಂಚದಾಗ ಯಾರು ಹಂಗೆ ಮಾಡ್ತಾರೆ? ಎಲ್ಲರ ಮನ್ಯಾಗೂ ದೇವರಿಗೆ ದೀಪಕ್ಕೆ ಎಣ್ಣಿನ ಬೇರೆ ಇರ್ತೈತಿ, ಅಡ್ಗಿಗೆ ಎಣ್ಣಿನ ಬೇರೆ ಇರ್ತೈತಿ. ಹಂಗದಿದ್ರೆ ದೀಪಕ್ಕೂ ಅದ ಎಣ್ಣೆ ಹಾಕ್ತಿದ್ರು, ಅಡ್ಗಿಗೂ ಅದ ಎಣ್ಣೆ ಹಾಕ್ತಿದ್ರು. ದೇವ್ರಂದ್ರೆ ಮಡಿ ಮೈಲಿಗಿಂತ ಯಾಕೆ ನಡೆಸ್ತಿದ್ರು? ಆ ಪ್ರಪಂಚದಾಗ ನೀವು ಅಷ್ಟ ಅನಿಸ್ತದ ನೋಡು, ಕರೆದ್ರೆ ಎಣ್ಣೆ ದೀಪಕ್ಕೆ ಹಾಕೋದ್ರು. ನಂಗೆ ಗೊತ್ತಾಗ್ಲಿಲ್ಲ ಅತ್ತಿಯರ, ನಾನು ಹಾಕ್ಬಿಟ್ಟೆ. ಮತ್ತೆ ಇನ್ನೊಮ್ಮೆ ಹಾಕಲ್ತಾಳ್ರಿ ನಾನು. ಸಂಜೆ ಮುಂದೆ ದೀಪ ಹಚ್ತೀಯಲ್ಲ, ಅದನ್ನ ಓಟು ಕರ್ಕರಂದೈತಲ್ಲ, ಅದನ್ನೆಲ್ಲ ಒಂದು ಹಾಳಿ ತಗೊಂಡು ಒರೆಸಿ ನೀಟಾಗಿ ಸಂಜೆ ಮುಂದೆ ದೀಪ ಹಚ್ಚು. ನಾಳೆ ಪೂಜೆ ಮಾಡಬೇಕಾದ್ರೆ ನೀಟಾಗಿ ಎಲ್ಲ ಸೌಮ್ಯಗಿಮ ಎಲ್ಲ ತೊಳೆದು ಆಮೇಲೆ ಚಲೋ ಎಣ್ಣೆ ಹಾಕಿ ನೀನು ದೀಪ ಹಚ್ಚವ. ನಮ್ಮ ಮನ್ಯಾಗ ಮಡಿಯಿಂದನ ಇರಲಿ ಅಂತ ದೇವ್ರ ದೀಪದ ಎಣ್ಣಿನ ಅಲ್ಲಿ ಇಟ್ಟ ನಾನು, ನಿನಗೂ ಗೊತ್ತೈತಿ. ಅದ ಎಣ್ಣಿಂದನ ನೀ ದೀಪ ಹಚ್ಬೇಕು ನೋಡವ. ಈಗ ಹೇಳಿರ್ತಾನೆ, ತಿಳ್ಕೊಂಬಿಡಿ. ಈಗ ಒಂದ್ಸಲ ಹೇಳಕತ್ತ, ನಾನು ಪದೇ ನನ್ನ ಹತ್ರ ಹೇಳಿಸ್ಕೋಬೇಡ ನೀನು. ಸರಿ ತಾಳ್ರಿ ತೀರ, ಹಂಗೆ ಮಾಡ್ತೀನಿ. ಒಳ್ಳೆ ಸಣ್ಣ ಹುಡ್ರಿಗೆ ಈ ಬರೆಯೋದು ಕಲಿಸ್ದಂಗ ಒಂದೊಂದ ಕೆಲಸ ಕಲಿಸ್ಬೇಕಾಗೈತೆ ನೋಡಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟತ್ಲಾಗ. 3 ಜನ ಸೊಸೆಂದ್ರ ಅದಾರ, ಆರಾಮಾಗಿ ತಿಂದು ಉಂಡು ಕುತ್ಕೊಳ್ಳೋಣ ಅನ್ನಂಗಾಗಿಲ್ಲ. ಎಲ್ಲದ್ರಾಗೂ ಎಲ್ಲ ಕೆಲಸದಾಗೂ ಏನಾರು ಎಡವಟ್ ಮಾಡೋದು. ನಿನ್ನ ಎಲ್ಲದನ್ನು ಎಲ್ಲಿ ನೋಡೋದಕ್ಕತಿ? ಅವರ ಅರ್ಥ ಮಾಡ್ಕೋಬೇಕಪ್ಪ. ತೀರಾ ಕೆಲವೊಂದು ಸಣ್ಣ ಪುಟ್ಟ ವಿಷಯನೂ ಗೊತ್ತಾಗಲ್ಲ ಅಂದ್ರೆ ಏನು ಅನ್ಬೇಕು? ಏನೋ ದೊಡ್ಡದು ಗೊತ್ತಾಗೋದಿಲ್ಲ, ಕೆಲವೊಂದು ಶಾಸ್ತ್ರ ಸಂಪ್ರದಾಯ ಗೊತ್ತಾಗೋದಿಲ್ಲ ಅಂದ್ರೆ ಹೇಳ್ಕೊಡ್ಬೋದು. ತೀರಾ ಇಂಥ ಸಣ್ಣ ವಿಷಯನೂ ಗೊತ್ತಾಗೋದಿಲ್ಲ, ಇದ್ರ ತಪ್ಪು ಮಾಡ್ತಾರ ಅಂದ್ರೆ ಏನು ಹೇಳ್ಬೇಕು? ನಿನ್ನತ್ಲಾಗ ನನ್ನ ಮಗಳು ಬರಕತ್ತದ್ಲು ಊರಿಂದ. ಇಟ್ಟತ್ತಾದ್ರೆ ಯಾಕೆ ಬರಲಿಲ್ಲ, ಬಸ್ ಲೇಟ್ ಆತ ಏನ? ಒಂದು ಫೋನರ ಮಾಡ್ಬೇಕು ನೋಡಿ. ಈಗ ಫೋನರ ಮಾಡಂತಡಿ. ರಿಂಗ್ ಆಗಕತ್ತತಿ, ಎಪ್ಸಕತ್ತಲ್ಲ. ಯಾಕೆ ಎಪ್ಸಕತ್ತಲ್ಲ ಏನ? ಹೊತ್ತು ಬೇರೆ ಆತು. ಮೋಸ್ಟ್ಲಿ ಗಾಡಿಯಿಂದ ಅದು ಏನದು ಬಸ್ಸಿಂದ ಇಳಿಯಾಕತ್ತದ್ಲ ಏನ, ಅದಕ್ಕೆ ಮತ್ತೆ ಎತ್ತದಾಗೋದಿಲ್ಲ. ಬಸ್ಸಿಂದ ಇಳಿಯಬೇಕಾರೆ ಹೆಂಗೆ ಎತ್ತಾಳ? 20 ಬ್ಯಾಗ್ನಾಗ ಇರ್ತತಿ. ಫೋನ್ ನೋಡಿದ್ರೆ ನೋಡಂತಡಿ, ಇನ್ನೊಂದು 5 ನಿಮಿಷ ಬಿಟ್ಟಾರ ಮಾಡೋಣಂತ. ಅಮ್ಮ, ಅಯ್ಯ ಬಂದೆ ಮಗಳ, ಬಾರ ಇವ ಕುತ್ಕ ಬಾ. ಈಗ ನಿಂಗೆ ಫೋನ್ ಹಚ್ಚಕತ್ತಿದ್ದೆ, ನೀ ಯಾಕ ಎತ್ತಲೇ ಇಲ್ಲವ? ನಾನು ಬಸ್ಸಿಂದ ಇಳಿಯಾಕತ್ತೀಯನ ಅಂತ ಅನ್ಕೊಂಡು ಸುಮ್ಮನೆ ಆದ್ ನೋಡು. ಹೂನಬ್ಬೆ, ನಾನು ಅಪ್ಪನ ಗಾಡಿ ಹಿಂದೆ ಕುಂತಿದ್ನೆ. ಮತ್ತೆ ನನಗೆ ಸರಿಯಾಗ್ಲಿಲ್ಲವ, ಯಾಕ 20 ಬ್ಯಾಗಿಂದ ಫೋನ್ ತೆಗಿಯಕ. ಅದಕ್ಕೆ ಸುಮ್ಮನೆ ನಂಗೆ ಗೊತ್ತುತ್ತೆ ಬೇ ನೀನ ಫೋನ್ ಮಾಡಿರ್ತಿ, ಯಾಕ ಬರೋದು ಹೊತ್ತಾತಲ್ಲ ಅಂತಂದು ಮಾಡಿರ್ತಿ ಅಂತ ಗೊತ್ತುತ್ತೆ ನನಗೆ ನೀನ ಅಂತ. ಅದಕ್ಕೆ ನಾನು ಮನೆಗೆ ಹೊಂಟನಲ್ಲ ಬಿಡು ಅಂತ ಸುಮ್ಮನೆ ಅದೇ. ಹೌದೇನೋ, ಹೋಗ್ಲಿ ಬಿಡು. ಮತ್ತೆ ಯಾಕೆ ನಿಮ್ಮ ಅಪ್ಪ ಬರಲೇ ಇಲ್ಲಲ್ಲ? ಬ್ಯಾಗ್ ಇಲ್ಲದು
ಏ ಅಪ್ಪ ನನ್ನ ಕೊನೆಗೆ ಬ್ಯಾಗ್ ಇಟ್ಟು ಬರ್ತಾನಿ ಅಂತ ಹಂಗ ಹೋತವ ಏನ ಎಲ್ಲೇ ಹೋಗೋದಿತ್ತಂತ ನಾ ಬರ್ತಾನೆ ಅಂದದಕ್ಕೆ ಕಾಯ್ಕೆ ಅಂತ ಕುಂತಂತ ನನ್ನ ಅದಕ್ಕೆ ಅಲ್ಲಿ ಬ್ಯಾಗ್ ಅಪ್ಪನಿಗೆ ಇಡ್ತು ನನ್ನ ಕೊನೆಯಾಗ ಹೋಗಿಟ್ಟು ಏನ ಕೆಲಸ ಐತವ ಬರ್ತಾನೆ ನಿಮ್ಮ ಅವ್ವ ಒಳ ಕುಂತಾಳ ನೋಡು ಅಂತ ಅದಕ್ಕೆ ಹೂನಪ್ಪ ಅಂತಂದು ನಾ ಬಂದು ನೋಡಿಲಿ. ಹೌದೇನ ನಿಮ್ಮಪ್ಪ ಪೇಟೆಗೆ ಹೋಗ್ಬೇಕತ್ತವ ನೀ ಬರ್ತಾನಿ ಅಂದದಕ್ಕೆ ಒಂದು ಬೆಳಗಿಂದ ಕಾಯಕತ್ತಿದ್ರು ನೋಡು. ನೀ ಬಂದೆಲ್ಲ ಒಟ್ಟಿಗೆ ನಿನ್ನ ಮನೆ ಕರ್ಕೊಂಬಂದು ಬಿಟ್ಟು ಈಗ ಮತ್ತೆ ಹೋಗಾರ ನೋಡೋರು ಪೇಟೆಗ. ಈಗ ಹೋದ್ರಂದ್ರೆ ಸೀದಾ ಮಧ್ಯಾಹ್ನ ಉಣ್ಣಾಕ ಬರೋದು. ಯಾಕಬೆ ನಿನ್ನ ಸೊಸೆ ಅಂದ್ರೆ 3 ಮಂದಿ ಕಾಣಕ್ಕೊಳ್ರು ಅವ್ರಿಗೆ ನಾ ಬರೋದು ಇಷ್ಟ ಇರಲಿಲ್ಲ. ಆಗ ಹುಚ್ಚಿ ಪಾಪ ಅವು ಕೆಲಸ ಮಾಡಕತ್ತಾವು. ಇಂಥ ದೊಡ್ಡ ಮನಿ ಐತಿ, ಎಲ್ಲಾರ ಕೆಲಸ ಮಾಡ್ತದಾಗ ಅವು ಬಟ್ಟೆ ಒಗೆಯೋದು ಬೆಳಗೋದು ಅಡ್ಗಿ ಅಂದ್ರೆ ತುಸಾಕತ್ತೆ. ನಾವು ಒಬ್ಬೊಬ್ರು ಇರೋದ 3 ಮಂದಿ ಎಷ್ಟಂತ ಮಾಡ್ತಾರ. ಮೈ ತುಂಬ ಜನ ಬೇರೆ ಅವ. ಹಂಗ್ಯಾಕಂತಿದ್ದಿ ನೀ ಬರೋದು ಅವ್ರಿಗೆ ಇಷ್ಟ ಅಲ್ಲ. ನೀ ಬರ್ತಿ ಅಂದ ಜಾಮೂನು ಚಪಾತಿ ಮತ್ತು ನಿಂಗೆ ಅದೇನ ಪನ್ನೀರ್ ಪಲ್ಯ ಅಂದ್ರೆ ಇಷ್ಟ ಅಂತಲ್ಲವ. ಎಂಥದ ಕರಿ ಏನ ಅಂತ ಅಂದ್ಲು ನನ್ನ ಸೊಸಿ. ನನಗೆ ಗೊತ್ತಾಗಲಿಲ್ಲ ಅದನ್ನೇನ ಮಾಡಕತ್ತಾರ ನೋಡು ಒಳಗದಾರ. ಹೌದಾ ಚಲೋ ಆತ್ ಬಿಡು. ನಾನು ಭಾಳ ದಿನ ಆಗಿತ್ತು ತಿಂದು ಇವತ್ತು ಹೊಡ್ತುಂಬ ಉಣ್ತಾನೆ. ಚಾ ಕುಡಿತೀ ನಾನು ಶರ್ಬತ್ ಮಾಡಿಸ್ಲವ. ಹಾಗಾಗ ಬಿಸಿಲು ಅಂದ್ರೆ ಬಿಸಿಲು ಯಾರು ಚಾ ಕುಡಿತಾರ. ಶರ್ಬತ್ತ ಮಾಡ್ಸತ್ಲಾಗ ಎಲ್ಲರೂ ಕುತ್ಕೊಂಡು ಶರ್ಬತ್ ಕುಡಿಯೋಣಂತ. ಹಂಗ ಮಾಡ್ತಂತಾಗ ಶರ್ಬತ್ತ ಮಾಡ್ತಾನೆ ನಾನು. ಪಾಪ ಅವು ಏನೋ ಕೆಲಸ ಮಾಡಕತ್ತವನ ಅವು ಸಾಕಾಗ್ಯವು ಬೆಳಗ್ಗೆಯಿಂದ ಮಾಡಿ ಅವು ಕುಡಿತಾವ ನಿನ್ನ ಜೊತೆಗೆ ಒಂದಿಟ್ಟು. ನೀನು ಮಕ ತಕೊಂಬ ಹೋಗು. ಬೇಕಾರೆ ಅಂಗಿ ಬೇರೆ ಹಾಕ್ಯನಂಗಿದ್ರೆ ಹಾಕ್ಯಂಬ ಹೋಗವ. ಹೂನಬ್ಬೆ ಮಕ್ಕ ತಕೊಂಬರ್ತಾನೆ. ಅಂಗಿ ಬೇರೆ ಹಾಕ್ಯಂತಾನವ. ಇದು ಬಿಟ್ಟು ನೈಟಿ ಹಾಕ್ಯಂತ ನಾನು ನೈಟಿ ತಂದಿಲ್ಲ ಬೇ ಇಲ್ಲೇ ಹತ್ಕೊಂಬವ ಯಾವ್ರ ಹಾಕ್ಯಂದ್ರ ತಂದು ನೈಟಿ ತಗೊಂಬಂದಿಲ್ಲ ನಾನು. ತಗೊಂತಂಬಿಡು ಅವ್ರ ಕೊನೆಗೆ ಹೋಗಿ ನೈಟಿ ತಗೊಂಡು ಆಗ ಮಕ್ಕ ತಕೊಳಕ್ ಹೋಗ್ತಾನೆ. ತಡಿ ಹಂಗಾರೆ ನಿಮ್ಮ ಅತ್ಕೆಮ್ಮನ ಕರಿತಾನೆ. ಅಕ್ಕಿನ ಯಾಸ್ ಕೊಡ್ತಾಳೆ ನೋಡೋದು ಅಕ್ಕೆವಂತೆ. ಅದ್ರಾಗ ಏನೈತೆ ಬೇ ನೀವು ಒಳ್ಳೆ ನೋಡು. ನಮ್ಮನಿ ಇದು ನಮ್ಮ ಅಣ್ಣನ ಕ್ವಾಣಿ ಒಕ್ಕನಿ ತಗೊಂತಾನೆ ಬರ್ತಾನೆ. ಅದ್ರಾಗ ಏನೈತಿ ನಿನ್ನ ಅತ್ಕೆಮ್ಮ ಕೊಟ್ಟದ್ದು ನಾ ಹಾಕ್ಯಬೇಕೆ. ನನಗೆ ಯಾವ್ದು ಇಷ್ಟ ಅನಿಸ್ತತೆ ಅದನ್ನು ಹಾಕ್ಯಂತಾನೆ. ಅದ್ರಾಗ ಏನೈತಿ ನೀನು ನೋಡಬೇ ಬಾರಿ ಮಾಡ್ತೀನಿ. ನಾನೇನು ಹೊರಗಿನಕ್ಕೆನ ನನ್ನ ಮನೆಯ ಬೇದು. ನಾನು ಹುಟ್ಟಿದ್ದು ಬೆಳೆದು ಎಲ್ಲ ಇಲ್ಲೇ. ಇದು ನನ್ನ ಮನೆ. ಇದು ನನ್ನ ಮನೆಯಾಗ ನನಗೆ ಸ್ವತಂತ್ರ ಇಲ್ಲೇನು. ಯಾಕೆ ಒಂದು ನೈಟಿ ತಗೊಂಡು ಹಾಕ್ಯೋ ಅಷ್ಟು ಅಧಿಕಾರ ಇಲ್ಲೇನು ನನಗೆ. ಅವ್ರು ಕೊಟ್ಟದ್ದು ಹಾಕ್ಯಬೇಕ ನಾನು. ನೀನು ಬಾರಿ ಇದಿ ಬಿಡಬೇ. ಸೊಸೆಂದ್ರ ಬರತ್ಲ ಸೊಸೆಂದ್ರ ಪರ ಆಗ್ಬಿಟ್ಟು ನೀನು ನನ್ನನ್ನು ಹೊರಗಿನಕ್ಕಿ ಮಾಡ್ದಲ್ಲ ನೀನು. ಹಂಗಲ್ಲ ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ಅಕ್ಕಿ ನಿಮ್ಮ ಅತ್ಕೆಮ್ಮ ಎಂತ ಬೇಕಂತ ಕೊಡಲ್ಲ. ಕೇಳಿದ್ರು ಚಲೋವ ಕೊಡ್ತಾರ. 3 ಮಂದಿನೂ ಹಂಗೇನು ಮಾಡೋದಿಲ್ಲ. ಆದ್ರೆ ನೀನು ಅವ್ರನ್ನ ಒಂದು ಮಾತು ಕೇಳಿ ನೀನು ತಗ ನೈಟಿನ. ಸಾಕು ಸುಮ್ಮನಿರಬೇ. ನಾನು ಹ್ಞೂ ಅಂತ ಒಪ್ಕೊಂಡದಕ್ಕೆ ಅವ್ರು 3 ಜನ ನಮ್ಮ ಮನೆಗೆ ಬಂದದ್ದು. ನಮ್ಮ ಅಣ್ಣಾರು 3 ಜನ ನಾ ಹ್ಞೂ ಅಂತ ಒಪ್ಕೊಂಡ ಮೇಲನ ನೋಡು ಅವ್ರ ಮದುವೆಗಿರೋದು. ನಾ ಹ್ಞೂ ಅಂದದಕ್ಕೆ ಅವ್ರು ನಮ್ಮ ಮನೆಗೆ ಬಂದಿರೋದು. ಇನ್ನು ಅವರು ಹೇಳಿದ್ದು ಅವ್ರು ಕೊಟ್ಟದ್ದು ಅಂಗಿ ನಾ ಹಾಕ್ಯಬೇಕನ. ಸುಮ್ಮ ಕುತ್ಕೊಳ್ಳಬೇ. ನಿಂದ ಇಲ್ಲದ್ದೆಲ್ಲ ಆತ್ ನೋಡು.